ನಮಸ್ಕಾರ, ನನ್ನ ಹೆಸರು ಸುದರ್ಶನ್ ಅಂತ. ನಾನು ಬೆಂಗಳೂರು ಯೂನಿವರ್ಸಿಟಿ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್. ಸೊ ನಾವು ಇವತ್ತು ನಿಮ್ಗೆ ಬಂದಿರೋದು ನಿಮ್ಮ ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಅಂತ. ನಿಮ್ಮ ಸ್ಯಾಲರಿ ಅಕೌಂಟ್ SBI ನಲ್ಲಿ ಇರೋದಕ್ಕೆ SBI ಗೌರ್ಮೆಂಟ್ ಬೆನಿಫಿಟ್ ಕೊಡ್ತಾ ಇದ್ದಾರೆ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ. ಸ್ಯಾಲರಿ ಅಕೌಂಟ್ ನಮ್ಮಲ್ಲಿ ಇಟ್ಕೊಂಡಿರೋದಕ್ಕೆ ಏನೇನು ಬೆನಿಫಿಟ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿ ನಾನು ಬಂದಿದ್ದೀನಿ. ಸೊ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ನಿಮ್ಮ ಫ್ರೆಂಡ್ಸ್ಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲರಿಗೂ ಕೂಡ ಬೆನಿಫಿಟ್ ಸಿಗೋ ಥರ ಮಾಡಿ. ಸೊ ಅದು ಬೆನಿಫಿಟ್ ಸಿಗಬೇಕಾದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಮ ಅಕೌಂಟ್ ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಅಂತ ಮಾರ್ಕ್ ಆಗಬೇಕು. ಈಗ ಅಕೌಂಟ್ ಇದೆ, ಅಕೌಂಟ್ ಸ್ಯಾಲರಿ ಬೀಳ್ತಾ ಇದೆ, ಬಟ್ ಸಿಸ್ಟಮ್ಗೆ ಅಥವಾ ನನಗೆ ಹೇಗೆ ಗೊತ್ತಾಗ್ತದೆ ನೀವು ರೈಲ್ವೆ ಕೆಲಸ ಮಾಡ್ತಾ ಇದ್ದೀರಿ ಅಂತ? ನೀವು ಬಂದು ಬ್ಯಾಂಕ್ಗೆ ಹೇಳಬೇಕು, ನಾನು ರೈಲ್ವೆ ಎಂಪ್ಲಾಯಿ, ನನ್ನ ಸ್ಯಾಲರಿ ನಿಮ್ಮಲ್ಲಿ ಬೀಳ್ತಾ ಇದೆ, ಇದನ್ನ ಸ್ಯಾಲರಿ ಅಕೌಂಟ್ ಅಂತ ಮಾರ್ಕ್ ಮಾಡಿ ಅಂತ ನೀವು ಹೇಳಬೇಕು. ಓಕೆ, ಸೊ ಹೇಳುವಾಗ ನೀವು ಡೇಟಾ ಬಂದು ಹೇಳ್ಬಿಟ್ರೆ ಬ್ಯಾಂಕ್ ಅವ್ರು ಕೇಳ್ತಾರ ನೀವು ರೈಲ್ವೆ ಎಂಪ್ಲಾಯ್ ಅಂತ ಹೇಗೆ ಗೊತ್ತಾಗ್ತದೆ? ಒಂದು ಸ್ಯಾಲರಿ ಸ್ಲಿಪ್ ಬೇಕಾ? ನೀವು ಬರೋವಾಗ ಒಂದು ಸ್ಯಾಲರಿ ಸ್ಲಿಪ್ ತಗೋಬೋದು. ಆ ಸ್ಯಾಲರಿ ಸ್ಲಿಪ್ ಅಲ್ಲಿ ಏನಿರ್ತದೆ, ನಿಮ್ಮ ಗ್ರಾಸ್ ಸ್ಯಾಲರಿ ಎಷ್ಟಿರ್ತದೆ, ನೆಟ್ ಸ್ಯಾಲರಿ ಎಷ್ಟಿರ್ತದೆ ಇರ್ತದೆ. ನಿಮ್ಮ ನೆಟ್ ಸ್ಯಾಲರಿ ಮೇಲೆ ನಿಮ್ದು ಯಾವ ಸೆಗ್ಮೆಂಟ್ ಅಂತ ಡಿಸೈಡ್ ಮಾಡ್ತಾರೆ. 5 ಸೆಗ್ಮೆಂಟ್ ಇದೆ: ಸಿಲ್ವರ್, ಗೋಲ್ಡ್, ಡೈಮಂಡ್, ಪ್ಲಾಟಿನಮ್ ಮತ್ತು ಹೈಯೆಸ್ಟ್ ವೇರಿಯಂಟ್ ಮೋರ್ ದನ್ 2 ಲ್ಯಾಕ್ ರೋಡಿಯಂ ಅಂತ ಕರಿತೀವಿ. ತುಂಬಾ ಜನ ಅಂದ್ರೆ ಆಲ್ಮೋಸ್ಟ್ ಲೆಸ್ ದನ್ 2 ಲ್ಯಾಕ್ ಇರ್ತದೆ. ಸೊ 25,000 ಸ್ಯಾಲರಿ ಕಮ್ಮಿ ಇದ್ರೆ ಅಂದ್ರೆ ಅಕೌಂಟ್ ಬೀಳೋದು ಹೇಳ್ತಾ ಇದ್ದೀನಿ, ಗ್ರಾಸ್ ಅಲ್ಲ, ನೆಟ್ ಸ್ಯಾಲರಿ ಎಷ್ಟು ಬೀಳುತ್ತಲ್ಲ ಅವರ ಸಿಲ್ವರ್ ಕ್ಯಾಟಗರಿ ಅಂತ ಕರಿತೀವಿ. 25,000ದಿಂದ 50,000 ಬೀಳೋದನ್ನ ಗೋಲ್ಡ್ ಅಂತ ಕರಿತೀವಿ. 50,000ದಿಂದ 1 ಲಕ್ಷ ಬೀಳೋದನ್ನ ಡೈಮಂಡ್ ಅಂತ ಕರಿತೀವಿ. 1 ಲಕ್ಷ ಮೇಲ್ಪಟ್ಟು ಬೀಳೋದನ್ನ ಪ್ಲಾಟಿನಮ್ ಅಂತ ಕರಿತೀವಿ. 2 ಲಕ್ಷ ಮೇಲ್ಪಟ್ಟು ಸ್ಯಾಲರಿ ಬಿದ್ದರೆ ರೋಡಿಯಂ ಅಂತ ಕರಿತೀವಿ. ರೋಡಿಯಂ ಅವ್ರಿಗೆ ತುಂಬಾ ಬೆನಿಫಿಟ್ ಜಾಸ್ತಿ, ಬಟ್ ಮೆಜಾರಿಟಿ ಯಾವುದು ಕೂಡ 2 ಲಕ್ಷ ಮೇಲ್ಪಟ್ಟಿಲ್ಲಲ್ಲ. ಈಗ ಯಾವುದೋ ಒಂದು ಅಕೌಂಟ್ ಮಾಡಿದಾಗ ಬೇಸಿಕ್ ಥಿಂಗ್ ನೀವು ನೋಡಬೇಕಾಗಿರೋದು ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಇದೆಯಾ, ಮೊದಲನೇದು. ಎರಡನೇದು ನಾಮಿನೇಷನ್ ಆಗಿದೆಯಾ. ಸೊ ಅಕೌಂಟಿಂಗ್ ಮಾಡಿಸ್ತೀರಾ, ಬ್ಯಾಂಕ್ ಕೆಲವೊಂದು ಬೆನಿಫಿಟ್ ಕೊಡ್ತಾ ಇರ್ತದೆ. ಅನ್ಎಕ್ಸ್ಪೆಕ್ಟೆಡ್ ಏನಾದ್ರು ನಿಮ್ಮ ಫ್ಯಾಮಿಲಿ ಬೆನಿಫಿಟ್ ಕೊಡಬೇಕು, ಯಾರಿಗೆ ಕೊಡಬೇಕು? ನಾಮಿನೇಷನ್ ಮಾಡಿಲ್ಲ ಅಂದ್ರೆ ತುಂಬಾ ಜನ ಬಂದು ಗದ್ದಲ ಆಗ್ತದೆ. ಸೊ ಅದಕ್ಕೆ ನಾಮಿನೇಷನ್ ಇದೆಯಾ, ಅಕೌಂಟ್ಗೆ ನಾಮಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಮೊದಲನೇದು ಸ್ಯಾಲರಿ ಪ್ಯಾಕೇಜ್ ಅಂತ ಮಾರ್ಕ್ ಆಗಿದೆಯಾ, ಎರಡನೇದು ನಾಮಿನೇಷನ್, ಮೂರನೇದು ಇಮೇಲ್ ಐಡಿ ಲಿಂಕ್ ಆಗಿದೆಯಾ ಅಂಡ್ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ, ಅಂದ್ರೆ ನೀವು ಯೂಸ್ ಮಾಡುವಂಥ ಮೊಬೈಲ್ ನಂಬರ್ ಅಂಡ್ ಇಮೇಲ್ ಐಡಿ ಲಿಂಕ್ ಆಗಿದೆಯಾ. ಓಕೆ, ಇಷ್ಟು 3 ಕರೆಕ್ಟ್ ಆಗಿದ್ದಾರೆ. ಇಮೇಲ್ ಐಡಿ ಲಿಂಕ್ ಆದರೆ ಬ್ಯಾಂಕ್ ಏನೇ ಬೆನಿಫಿಟ್ ಇದೆಯಲ್ಲ ಆಲ್ಮೋಸ್ಟ್ ಅವಾಗ ಮೇಲ್ ಬರ್ತಾ ಇರ್ತದೆ. ಏನು ಮೆಸೇಜಸ್ ತುಂಬಾ ಜನ ನೋಡಲ್ಲ, ಮೇಲ್ ಅದು ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಎಷ್ಟು ಜನದ SBI ಸ್ಯಾಲರಿ ಅಕೌಂಟ್ ಇದೆ? ಎಲ್ಲರದು ಇದೆಯಾ? ಆಲ್ಮೋಸ್ಟ್ ಎಲ್ಲರದು ಇದೆ. ಸೊ ಎಲ್ಲರದು ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಮಾರ್ಕ್ ಆಗಿದೆ, ಗ್ಯಾರಂಟಿನಾ? ಯೋನದಲ್ಲಿ ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಯೋನ ಸ್ಟೇಟ್ಮೆಂಟ್ ತಗೊಂಡ್ರೆ ಅಲ್ಲಿ RSP ಅಂತ ಇರಬೇಕು. RSP ಅಂದ್ರೆ ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಅಂತ. ಅದು ಮಾರ್ಕ್ ಆದ್ರೆ ಮಾತ್ರ ಬ್ಯಾಂಕು ನೀವು ಕೊಡ್ಬೇಕಾದ್ರೆ ಬೆನಿಫಿಟ್ ನ ಪಾಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇಲ್ಲ ನಮ್ಮ ಬ್ಯಾಂಕಿಗೆ ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಹೇಗೆ ಗೊತ್ತಾಗ್ತದೆ? ಗೊತ್ತಾಗಲ್ಲ. ಈ ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಮಾಡಿದ್ರೆ ಎಲ್ಲ ಫೈನ್. ಏನೇನು ಬೆನಿಫಿಟ್ ಕೊಡ್ತದೆ ಗೊತ್ತಾ? ಓಕೆ, ಬ್ಯಾಂಕ್ ತುಂಬಾ ಬೆನಿಫಿಟ್ ಕೊಡ್ತದೆ. ಒಂದೊಂದೇ ನಾನು ಹೇಳ್ಕೊಂಡು ಹೋಗ್ತೀನಿ, ಕರೆಕ್ಟಾಗಿ ಕೇಳಿಸ್ತೀನಿ. ಮೊದಲನೇದು ತುಂಬಾ ಇಂಪಾರ್ಟೆಂಟ್, 1 ಕೋಟಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಕೊಡ್ತದೆ ಫ್ರೀ ಆಗಿ. 1 ಕೋಟಿ ಆಕ್ಸಿಡೆಂಟಲ್ ಆಗಿ ಏನಾದ್ರು ಡೆತ್ ಆದರೆ 1 ಕೋಟಿ ನಿಮ್ಮ ಫ್ಯಾಮಿಲಿಗೆ ಬರ್ತದೆ. ಆಕ್ಸಿಡೆಂಟಲ್ ಅಂದ್ರೆ ಏನು? ಅದು ಬರೀ ಆಕ್ಸಿಡೆಂಟ್ ಆಗೋದಲ್ಲ, ಅನ್ಎಕ್ಸ್ಪೆಕ್ಟೆಡ್ ಏನೇ ಆದರೂ. ಫಾರ್ ಎಕ್ಸಾಂಪಲ್ ಒಂದು ಹಾವು ಕಚ್ಚಿತು, ಆಕ್ಸಿಡೆಂಟಲ್. ನೀರಲ್ಲಿ ಮುಳುಗುದು, ಆಕ್ಸಿಡೆಂಟಲ್. ಕರೆಂಟ್ ಶಾಕ್ ಹೊಡಿತು, ಆಕ್ಸಿಡೆಂಟಲ್. ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್. ಕಾಲು ತುಳಿತ ಆಯಿತು, ಆಕ್ಸಿಡೆಂಟ್. ನಿಮ್ಮ ಉದ್ದೇಶಪೂರ್ವಕ ಅಲ್ಲ, ಅಂದ್ರೆ ನೀವಾಗ ಮಾಡ್ಕೊಂಡಿಲ್ಲ, ಹೆಲ್ತ್ ರಿಲೇಟೆಡ್ ಅಲ್ಲ, ಏನೇ ಇತ್ತು ಆಕ್ಸಿಡೆಂಟಲ್. ಆಕ್ಸಿಡೆಂಟಲ್ ಆಗಿ ಡೆತ್ ಆಗಿ ಮನುಷ್ಯ ಏನಾದ್ರು ಡೆತ್ ಆದರೆ ನಾಮಿನಿಗೆ 1 ಕೋಟಿ ಇಮಿಡಿಯೇಟ್ ಬಂದ್ಬಿಡ್ತದೆ. ಬಿಕಾಸ್ ಜಸ್ಟ್ ನಿಮ್ಮ ಸ್ಯಾಲರಿ ಅಕೌಂಟ್ ಇದೆ, ಬ್ಯಾಂಕ್ 1 ರೂಪಾಯಿ ಚಾರ್ಜ್ ಮಾಡ್ತಾ ಇಲ್ಲ. ಎರಡನೇದು ಆಕ್ಸಿಡೆಂಟಲ್ ಪರ್ಮನೆಂಟ್ ಡಿಸೆಬಿಲಿಟಿ. ಒಬ್ಬ ಮನುಷ್ಯ ಆಕ್ಸಿಡೆಂಟಲ್ ಡೆತ್ ಆಗಿಲ್ಲ, ಕಂಪ್ಲೀಟ್ ಡಿಸೆಬಿಲಿಟಿ, 2 ಕಾಲು ಹೋಯ್ತು, 2 ಕೈ ಹೋಯ್ತು, 2 ಕಣ್ಣು ಹೋಯ್ತು, ಆಮೇಲೆ ಮನುಷ್ಯ ಬದುಕಿದ್ದು ಸತ್ತಂಗೆ ಅಂತ ಆಗುತ್ತಾ? ಅದನ್ನ ಪರ್ಮನೆಂಟ್ ಡಿಸೆಬಿಲಿಟಿ ಅಂತ ಕರಿತೀವಿ. ಆ ಕೇಸಲ್ಲಿ ಮನುಷ್ಯ ಬದುಕಿದ್ರು ಕೂಡ 1 ಕೋಟಿ ಬರ್ತದೆ. ಡೆತ್ ಆಗಿಲ್ಲ, ಡೆತ್ ಆದರೆ 1 ಕೋಟಿ ಬರ್ತದೆ. ಡೆತ್ ಆಗಿಲ್ಲ, ಪರ್ಮನೆಂಟ್ ಡಿಸೆಬಿಲಿಟಿ ಅಂದ್ರೆ ಇರ್ರಿಪೇರಬಲ್ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಆಗಲ್ಲ ಅಂತ ಪರ್ಮನೆಂಟ್ ಟೋಟಲ್ ಡಿಸೆಬಿಲಿಟಿ ಆದರೆ, ಟೋಟಲ್ ಅಂದ್ರೆ 2 ಕೈ ಹೋಗ್ಬೇಕು ಅಥವಾ 2 ಕಾಲು ಹೋಗ್ಬೇಕು, ಆ ಥರದ್ದು ಹೋದ್ರೆ 1 ಕೋಟಿ ಬರ್ತದೆ, ಮನುಷ್ಯ ಬದುಕಿದ್ರು. ಮೂರನೇದು ಪರ್ಮನೆಂಟ್ ಅಂದ್ರೆ ಟೋಟಲ್ ಆಗಿಲ್ಲ, ಸ್ವಲ್ಪ ಪಾರ್ಷಿಯಲ್ ಆಯಿತು, ಈಗ 1 ಕೈ ಹೋಯ್ತು, 1 ಕಣ್ಣು ಹೋಯ್ತು, ಸಮಥಿಂಗ್ ಏನೋ ಆಯಿತು, ಆಗ ಕೂಡ ಮ್ಯಾಕ್ಸಿಮಮ್ 80 ಲಕ್ಷ ಸೀಲಿಂಗ್ ಇಟ್ಟು ಕೊಟ್ಟಿದ್ದಾರೆ. ಈ 1 ಕೈ ಹೋದ್ರೆ 50 ಲಕ್ಷ, ಆ ಥರ ಸಮ್ ಸೀಲಿಂಗ್ ಇದೆ. ಇದು ಯಾವುದು ಕೂಡ ಬ್ಯಾಂಕ್ 1 ರೂಪಾಯಿ ಕೂಡ ನಿಮಗೆ ಚಾರ್ಜ್ ಮಾಡಲ್ಲ. ಸಿಂಪಲ್ ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಅಂತ ಅಕೌಂಟ್ ಮಾರ್ಕ್ ಆಗಬೇಕು, ಅಷ್ಟಾದ್ರೆ ಬಂತು. ಸೊ ಆಕ್ಸಿಡೆಂಟಲ್ ಡೆತ್ ಕವರೇಜ್, ಆಕ್ಸಿಡೆಂಟಲ್ ಪರ್ಮನೆಂಟ್ ಡಿಸೆಬಿಲಿಟಿ, ಆಕ್ಸಿಡೆಂಟಲ್ ಪಾರ್ಷಿಯಲ್ ಡಿಸೆಬಿಲಿಟಿ.
ಕ್ಲಿಯರ್ ಆಯ್ತಾ? ಏನೇನು ಡೌಟ್ ಉಂಟಾ ಇದರಲ್ಲಿ? ಸರ್ ಅದು ಇನ್ಫಾರ್ಮೇಶನ್ ಹೆಂಗೆ ಕೊಡೋದು ಹೆಚ್ಚು ಕಮ್ಮಿ ಆಗಿದೆ ಅಂತ ನಿಮ್ಮ ಹೋಮ್ ಬ್ರಾಂಚಿಗೆ ನಿಮ್ಮ ನಾಮಿನಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಹೋಗಿ ಹೇಳಿದ್ರೆ ಸಾಕು, ಅವ್ರು ಕೆಲವೊಂದು ಫಾರ್ಮ್ ಸೈನ್ ತಗೊಂಡು ಬ್ಯಾಂಕ್ ಹೋಗಿ ಇದು ಮಾಡ್ತಾರೆ. ಓಕೆ, ಸೊ ಇದು ಕ್ಲಿಯರ್. ಆಕ್ಸಿಡೆಂಟಲ್ ಅಂದ್ರೆ ಗೊತ್ತಾಯ್ತಾ? ಏನೇನು ಕವರ್ ಆಗ್ತದೆ ಆಕ್ಸಿಡೆಂಟಲ್ ಅಂದ್ರೆ? ಈಗ ಮನುಷ್ಯ ನಡ್ಕೊಂಡು ಹೋಗ್ತಾ ಇದ್ದ, ಜಾರಿ ಬಿದ್ದ, ಆಕ್ಸಿಡೆಂಟ್ ಕವರ್ ಆಗುತ್ತಾ? ಸೂಸೈಡ್ ಮಾಡ್ಕೊಂಡು ಆಕ್ಸಿಡೆಂಟ್ ಕವರ್ ಆಗುತ್ತಾ? ಉದ್ದೇಶಪೂರ್ವಕ ಆಗಲ್ಲ. ಹಾವು ಕಚ್ಚಿತು ಕವರ್ ಆಗುತ್ತಾ? ಸೊ ಯಾವ್ದು ವಿಷ ಸರ್ಪ ಏನೇ ಕಚ್ಚಿದ್ರೆ ಕವರ್ ಆಗ್ತದೆ. ನೀರಲ್ಲಿ ಜಾರಿ ಮುಳುಗಿ ಸತ್ರು ಕವರ್ ಆಗುತ್ತಾ? ಸೊ ಏನೋ ಮೊನ್ನೆ ಆಕ್ಸಿಡೆಂಟ್ ಆದಾಗ ಕಾಲು ತೊಳಿತಾ ಆಯ್ತು ಕವರ್ ಆಗುತ್ತಾ? ಬಸ್ ಆಕ್ಸಿಡೆಂಟ್ ಆಯ್ತು, ಬೈಕ್ ಆಕ್ಸಿಡೆಂಟ್ ಆಯ್ತು. ಸೊ ನಿಮ್ಮ ಉದ್ದೇಶಪೂರ್ವಕ ಯಾವುದೇ ಇಲ್ಲ ಕವರ್ ಆಗುತ್ತೆ. ಎಷ್ಟು ಕವರ್ ಆಗುತ್ತೆ? ಡೆತ್ ಆದ್ರೆ 1 ಕೋಟಿ, ಸಂಪೂರ್ಣ ಅಂಗವೈಕಲ್ಯ 1 ಕೋಟಿ. ಸರ್ ಒಂದು ಡೌಟ್, ನಾನು ಕೆನರಾ ಬ್ಯಾಂಕಲ್ಲಿ 33 ಇಯರ್ಸ್ ಇಂದ ಇದ್ದೀನಿ. ಈಗ ನಾನು ಕನ್ವರ್ಟ್ ಆಗ್ತೀನಿ SBIಗೆ. ಎಫೆಕ್ಟ್ ಸ್ಟಾರ್ಟಿಂಗ್ ಇಂದ ಆಗುತ್ತಾ? ನಿಮ್ಮ ಒಂದು ಸ್ಯಾಲರಿ ಬಿದ್ದರೆ ಕವರ್. ಹೌದಾ? ಎಸ್, ಸಿಂಪಲ್. ಸೊ ಮೊದಲನೇ ಕ್ಲಿಯರ್ ಆಯ್ತಾ? ಎರಡನೇ, ಇಷ್ಟು ದಿನ ಇರಲಿಲ್ಲ, ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ 10 ಲಕ್ಷ ಲೈಫ್ ಇನ್ಶೂರೆನ್ಸ್ ಕವರೇಜ್ ಕೂಡ ಫ್ರೀ ಕೊಡ್ತಾ ಇದೆ. ನಿಮ್ದು ಸ್ಯಾಲರಿ ಅಕೌಂಟ್ ಇದ್ರೆ ನಮ್ಮಲ್ಲಿ ನೀವು ಏನೇ ಆಗಿ ಡೆತ್ ಆದರೂ ಹೆಲ್ತ್ ರಿಲೇಟೆಡ್ ಆಗಿ ಏನೇ ಆಗಲಿ 10 ಲಕ್ಷ ಫ್ಯಾಮಿಲಿ ಬರ್ತದೆ. ಆಕ್ಸಿಡೆಂಟಲ್ ಡೆತ್ ಆದರೆ 1 ಕೋಟಿ ಪ್ಲಸ್ 10 ಲಕ್ಷ. ಯಾಕಂದ್ರೆ ಲೈಫ್ ಇನ್ಶೂರೆನ್ಸ್ ಬೈ ಡಿಫಾಲ್ಟ್ ಇದ್ದೇ ಇರ್ತದೆ. ಸೊ ಲೈಫ್ ಇನ್ಶೂರೆನ್ಸ್ ಅಂದರೆ ಎವ್ರಿಥಿಂಗ್ ಕವರ್ ಆಗ್ತದೆ. ಹೇಳಬೇಕಂದ್ರೆ ಸೂಸೈಡ್ ಕೂಡ ಕವರ್ ಆಗ್ತದೆ 2 ವರ್ಷದಿಂದ, ಅಂದರೆ ಸ್ಯಾಲರಿ ಅಕೌಂಟ್ ಆಗಿ 2 ವರ್ಷದ ನಂತರ. ಅಷ್ಟು ಸಿಂಪಲ್ ಆಗಿ ಏನೇ ಆಗಿ ಆದರೂ 10 ಲಕ್ಷ ಕವರೇಜ್ ಬರ್ತದೆ. ಇಷ್ಟು ದಿನ ನೀವು ಲೋನ್ ತಗೊಂಡಾಗಲೇ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ, ಹೌದಾ? ಈಗ 10 ಲಕ್ಷದವರೆಗೂ ಫ್ರೀ ಆಗಿ ಕೊಡ್ತಿದೆ ಬ್ಯಾಂಕ್. 10 ಲಕ್ಷದವರೆಗೂ ನೀವು ಮಾಡಿಸಿದ್ರೆ ನಡೀತದೆ, ಆಯ್ತಾ? 10 ಲಕ್ಷ ಲೈಫ್ ಇನ್ಶೂರೆನ್ಸ್ ಕವರೇಜ್ ಎಷ್ಟು ಕಟ್ಟಬೇಕು ನೀವು? ಏನ ಕಟ್ಟಬೇಕಾ? ಸಿಂಪಲ್. ಸೊ ನಿಮ್ ಒಬ್ಬ ವ್ಯಕ್ತಿಗೆ 50 ವರ್ಷ ಆಗಿದೆ, 10 ಲಕ್ಷ ಇನ್ಶೂರೆನ್ಸ್ ಬೇಕು ಅಂದ್ರೆ ಆಲ್ಮೋಸ್ಟ್ 20,000 ರೂಪಾಯಿ ಆಗ್ತದೆ. ಸೊ ಇಲ್ಲಿ ಫ್ರೀ ಆಗಿ ಬರ್ತದೆ, ಸಿಂಪಲ್. ಮೂರನೇದು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೊಡ್ತಿದೆ ಬ್ಯಾಂಕ್. ಈ ವರ್ಷದಿಂದ ಹೊಸದಾಗಿ ಸ್ಟಾರ್ಟ್ ಆಗಿದೆ, 30 ಲಕ್ಷದವರೆಗೂ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಸಿಗ್ತದೆ. ಬರೀ 2,500 ವರ್ಷಕ್ಕೆ 2,500. ಯಾರ್ಯಾರು ಕವರ್ ಆಗ್ತಾರೆ? ಇಬ್ಬರು, ಅಂದರೆ ಗಂಡ ಹೆಂಡತಿ 2 ಮಕ್ಕಳು, ಟೋಟಲ್ 4 ಜನ ಕವರೇಜ್ ತಗೋಬಹುದು. ಬರೀ 3,000ಕ್ಕೆ 30 ಲಕ್ಷ ಕವರೇಜ್ ಸಿಗ್ತದೆ. 30 ಲಕ್ಷ ಕವರೇಜ್ ನಿಮ್ಗೆ ಬೇಕು ಅಂದ್ರೆ ಮಿನಿಮಮ್ 45,000 ಖರ್ಚು ಇಡಬೇಕು. ಬರೀ 3,000 ಬರುತ್ತೆ. ಓಕೆ, ಈ ಥರ ಬೆನಿಫಿಟ್ ಎಲ್ಲ ಸಿಗ್ಲಿಕ್ಕೆ ಸಾಧ್ಯನಾ? ಇದೊಂದಕ್ಕೆ ಮಾತ್ರ ನೀವು 3,000 ಕಟ್ಟಬೇಕು, ರಿಜಿಸ್ಟರ್ ಮಾಡಬೇಕು. ಏನಂದ್ರೆ ಹೆಲ್ತ್ ರಿಲೇಟೆಡ್ ಇಯರ್ಲಿ, ವರ್ಷಕ್ಕೆ ಒಂದ್ಸಲ. ಬರೀ 2,673 ಏನಿದೆ, ಅಂದ್ರೆ ಲೆಸ್ ದೆನ್ 3,000, 4 ಜನ ಕವರ್ ಆಗ್ತಾರೆ. 30 ಲಕ್ಷದವರೆಗೂ ಮಾಡಿಸ್ಬಹುದು. ತಂದೆ ತಾಯಿ ನಿಮ್ಮದ್ರಲ್ಲಿ ಕವರ್ ಆಗ್ತಾರೆ. ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಕೊಡ್ತಾರಲ್ಲ, CGHS ಕೊಡ್ತಾರಲ್ಲ, ಅಲ್ಲಿ ಕವರ್ ಆಗ್ತಾರೆ. ಇದರಲ್ಲಿ ಗಂಡ ಹೆಂಡತಿ ಫ್ಯಾಮಿಲಿ, ಅಂದ್ರೆ ಒಂದು ಫ್ಯಾಮಿಲಿ ಅಂತ ಬಂದಾಗ ತಂದೆ ತಾಯಿ ಫ್ಯಾಮಿಲಿ ಅಂತ ಬರಲ್ಲ, ಆಯ್ತಾ? ಗಂಡ ಹೆಂಡತಿ 2 ಮಕ್ಕಳು, ಟೋಟಲ್ 4 ಜನ ಕವರೇಜ್ ತಗೋ. ಸೊ ಏನೇನು ಬೆನಿಫಿಟ್ ಡಿಸ್ಕಸ್ ಮಾಡಿದ್ವಿ? ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಡಿಸ್ಕಸ್ ಮಾಡಿದ್ವಿ, ನಂತರ ಹೆಲ್ತ್ ಇನ್ಶೂರೆನ್ಸ್ ಡಿಸ್ಕಸ್ ಮಾಡಿದ್ವಿ, ಲೈಫ್ ಇನ್ಶೂರೆನ್ಸ್ ಡಿಸ್ಕಸ್ ಮಾಡಿದ್ವಿ. ಈ 3 ವಿಷಯದಲ್ಲಿ ಏನಾದ್ರು ಡೌಟ್ ಇದೆಯಾ? ಇಲ್ಲಿಗೆ ಹೆಲ್ತ್ ಇನ್ಶೂರೆನ್ಸ್ ನಾವು ಇಷ್ಟು ವರ್ಷ ಕಟ್ಟಿದ್ಮೇಲೆ ಅದು ಫಸ್ಟ್ ವರ್ಷದಿಂದ ಕಟ್ಟಿದ್ಮೇಲೆ ಆ ವರ್ಷ ಮುಗೀತು, ನೆಕ್ಸ್ಟ್ ರಿನ್ಯೂವಲ್ ಮಾಡ್ಬೋದು, ಆಯ್ತಾ? ಮೊದಲನೇದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ಗೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಅಕೌಂಟ್ ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಅಂತ ಮಾರ್ಕ್ ಆಗಬೇಕು. ಸರ್, ಹೆಲ್ತ್ ಇನ್ಶೂರೆನ್ಸ್ ಅಂತಂದ್ರೆ ಹಾಸ್ಪಿಟಲ್ ನಾವು ಡೈರೆಕ್ಟ್ ಆಗಿ ಹೋಗಿ ತೋರಿಸ್ಕೋಬೋದಾ ಅಥವಾ ಬಿಲ್ ತಂದು ಕ್ಲೈಮ್ ಮಾಡಬೇಕಾ? 2 ಆಪ್ಷನ್ ಇದೆ. ಟ್ರೈನಿಂಗ್ ಕಾರ್ಡ್ ಅಥವಾ ಏನಾದ್ರು ID ಕಾರ್ಡ್ ಆ ಥರ ಕೊಡ್ತಾರಾ? ಮೆಡಿಕಲ್ ಕಾರ್ಡ್ ಸಿಗುತ್ತೆ, ಆಯ್ತಾ? ಆ ಬೇಸ್ ಮೇಲೆ ಆಮೇಲೆ ಎಲ್ಲರೂ ಇದೇ ಹಾಸ್ಪಿಟಲ್ ಇಂಥದ್ದೇ ಹಾಸ್ಪಿಟಲ್ ಅಂತ ಸ್ಪೆಸಿಫಿಕ್ ಇದೆಯಾ ಅಥವಾ ಕ್ಯಾಶ್ಲೆಸ್ಗೆ ಸ್ಪೆಸಿಫೈ ಮಾಡಿರ್ತಾರೆ. ಹಾಂ ಸರ್. ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ತುಮಕೂರು ಹೋದ್ರಿ, ಅಲ್ಲಿ ಹಾಸ್ಪಿಟಲ್ ಕ್ಯಾಶ್ಲೆಸ್ ಕೊಡ್ಬೇಕಂದ್ರೆ ಅವ್ರು ಎಂಪೈನಲ್ ಆಗಿರಲ್ಲ, ಹಾಗೆ ನೀವು ಕಟ್ಟಿ ರಿಯಂಬರ್ಸ್ಮೆಂಟ್ ತಗೋಬಹುದು. ಈ ಬೆಂಗಳೂರಲ್ಲಿ ತುಂಬಾ ಕ್ಯಾಶ್ಲೆಸ್ ಇದೆ. ರಿಯಂಬರ್ಸ್ಮೆಂಟ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಅಥವಾ ಏನಾದ್ರು ಇದೆಯಾ ಅಥವಾ ಅಲ್ಲಿ ಎಷ್ಟು ಬಿಲ್ ಆಗಿರುತ್ತೆ? ಆಲ್ಮೋಸ್ಟ್ 90% ಆಗ್ತದೆ. ಈಗ ಕೆಲವೊಂದು ಹಾಸ್ಪಿಟಲ್ ಸಿರಿಂಜ್ ಆಗ್ತಾರೆ, ಗ್ಲೌಸ್ ಆಗ್ತಾರೆ, ಚಿಕ್ಕ ಪುಟ್ಟ ನಾನ್ ಮೆಡಿಕಲ್ ಐಟಮ್ ಕನ್ಸ್ಯೂಮಬಲ್ಸ್ ಕವರ್ ಆಗಲ್ಲ, ಯಾವುದ್ರೂ ಕೂಡ ಆಗಲ್ಲ. ಸೊ ಮೊದಲನೇದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ಗೆ ನೀವೇನು ಮಾಡಬೇಕಿಲ್ಲ, ಓನ್ಲಿ ನೀವು ಮಾಡಬೇಕಾದ್ರೆ ಬ್ಯಾಂಕ್ ಹೋಗ್ಬಿಟ್ಟು ನಿಮ್ಮ ಅಕೌಂಟ್ ಸ್ಯಾಲರಿ ಅಕೌಂಟ್ ಅಂತ ಮಾಡಿಸ್ಬೇಕು. ಎಲ್ಲರೂ ಫಸ್ಟ್ ಚೆಕ್ ಮಾಡ್ಕೊಡಿ. ಯೋನೋ ಇದ್ರೆ ಯೋನೋದಲ್ಲಿ RSP ಅಂತ ಇದೆಯಾ ಚೆಕ್ ಮಾಡ್ಕೊಡಿ. ಸಿಲ್ವರ್ ಗೋಲ್ಡ್ ಏನಿಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸೊ RSP ಅಂತ ಮಾಡ್ಕೊಂಡಿದ್ದೀರಾ? ಸೊ ಫಸ್ಟ್ ನೀವು ಚೆಕ್ ಮಾಡ್ಕೊಂಡ್ಬರ್ತೀವಿ, ವಾರದಲ್ಲಿ ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಅಂತ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ.
ಎರಡನೇ ಲೈಫ್ ಇನ್ಶೂರೆನ್ಸ್ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಮಾರ್ಕ್ ಆಗಿದ್ರೆ ಸಾಕು, ಕವರ್ ಆಗ್ತದೆ. ಹೆಲ್ತ್ ಇನ್ಶೂರೆನ್ಸ್ಗೆ ನೀವು ಒಂದು ಪ್ರೋಸೆಸ್ ಇರ್ತದೆ, ಪ್ರೋಸೆಸ್ ಏನು ಮಾಡಬೇಕು ಅಂತ ನಾನು ಕಳಿಸ್ಕೊಡ್ತೀನಿ, ಆ ಪ್ರಕಾರ ನೀವು ಮಾಡ್ಕೋಬೇಕು. ಓಕೆ, ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಮಾರ್ಕ್ ಆದ ನಂತರ ಇವೆಲ್ಲ ಆಗ್ತದೆ. ಸೊ ಇಲ್ಲಿವರೆಗೆ ಏನೋ ಡೌಟ್ ಇದೆಯಾ? ಇಷ್ಟೆಲ್ಲ ಬ್ಯಾಂಕು ಕೊಡ್ತಾ ಇದೆ, ಇಷ್ಟೇನಾ? ಇದು ಕೊಡ್ತಾ ಇದೆ. ಬರೀ ನಿಮ್ಮೊಬ್ಬರು ಕೊಡ್ತಾ ಇದೀವಾ? ಇಲ್ಲ. ಬ್ಯಾಂಕ್ ಏನು ಮಾಡಿದ್ರೆ SBI ಇಷ್ಟೇ ಅಂತ ಇನ್ನೊಂದು ಸ್ಕೀಮ್ ತಂದಿದೆ. ನೀವು ನಿಮ್ಮ 4 ಜನ ಫ್ಯಾಮಿಲಿ ಮೆಂಬರ್ಸ್ನ ಐಡೆಂಟಿಫೈ ಮಾಡಿ ಬ್ಯಾಂಕ್ಗೆ ಇವ್ರ ಅಕೌಂಟ್ ಇದೆ ಅಂತ ಕೊಟ್ಟರೆ, ಈ ಫಾರ್ ಎಕ್ಸಾಂಪಲ್ ಇವ್ರದ್ದು 4 ಜನ ಫ್ಯಾಮಿಲಿ ಮೆಂಬರ್ SBI ಅಕೌಂಟ್ ಇದೆ, ನೀವು ಬ್ಯಾಂಕ್ ಇಂಟಿಮೇಷನ್ ಕೊಡ್ತೀರಾ. ಸೊ ಇವ್ರು ನನ್ನ ಅಣ್ಣ, ತಮ್ಮ, ತಂದೆ, ತಾಯಿ, ಅಕ್ಕ, ತಂಗಿ, ಹೆಂಡತಿ, ಮಗ, ಮಗಳು, ನಿಮ್ಮ ಕ್ಲೋಸ್ ರಿಲೇಟಿವ್ ಯಾರು ಬೇಕಾದ್ರೂ ನೀವು ಕೊಡಬಹುದು. ಅವ್ರದ್ದು SBI ಅಕೌಂಟ್ ಇರಬೇಕು. ಆಯ್ತಾ? SBI ಅಕೌಂಟ್ ಇದೆ, ನಿಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಮಾರ್ಕ್ ಮಾಡ್ತಾರೆ. ಅವ್ರಿಗೂ ಕೂಡ 5 ಲಕ್ಷ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅವರು ಫ್ರೀಯಾಗಿ ಸಿಗ್ತದೆ. ಅವ್ರದ್ದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಆಗ್ತದೆ, ಏನು ₹1 ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಅವಶ್ಯಕ ಇಲ್ಲ. ಬೈ ಡಿಫಾಲ್ಟ್ ನಿಮ್ದೆಲ್ಲ ಜೀರೋ ಬ್ಯಾಲೆನ್ಸ್ ಅಕೌಂಟೇ ಇರ್ತದೆ. ಈಗ ನೀವು ಯಾರು ಒಂದು 10 ಲಕ್ಷ DD ತಗೋಬೇಕು, ₹2,000 ಚಾರ್ಜ್ ಆಗ್ತದೆ. ನೀವು 100 DD ತಗೊಂಡ್ರು ಕೂಡ ನಿಮ್ಗೆ ಫ್ರೀ. ನಿಮ್ಮ ಫ್ಯಾಮಿಲಿ ಮೆಂಬರ್ ಮಾರ್ಕ್ ಮಾಡಿದ್ರೆ ಅವ್ರಿಗೂ ಕೂಡ ಫ್ರೀ. ನೀವು ನೆಫ್ಟು RTGS ಚಾರ್ಜಸ್ ಬೇರೆಯವ್ರ ಚಾರ್ಜಸ್ ಇರ್ತದೆ, ನಿಮ್ಗೆ ಬೈ ಡಿಫಾಲ್ಟ್ ಜೀರೋ ಚಾರ್ಜಸ್. ನಿಮ್ಗೆ ATM ಕಾರ್ಡ್ ಕೊಡ್ತೀವಿ, ATM ಕಾರ್ಡ್ SBI ನೀವು 3 ಸಲ ನಾರ್ಮಲ್ ಆಗಿ ವಿಡ್ರಾ ಮಾಡಿದ್ರೆ 4 ಟ್ರಾನ್ಸಾಕ್ಷನ್ ಚಾರ್ಜ್ ಆಗ್ತದೆ. ನಿಮಗೆ ATM ಅಲ್ಲಿ 1000 ಸಲ ವಿಡ್ರಾ ಮಾಡೋದು ನಮ್ಮ SBI ನಿಮಗೆ ಫ್ರೀ, ₹1 ಚಾರ್ಜ್ ಆಗಲ್ಲ. ಬೇರೆ ಬ್ಯಾಂಕ್ ATM ಅಲ್ಲಿ ತಿಂಗಳಿಗೆ ಅದು ಫ್ರೀ ಕೊಡ್ತಾರೆ. ಯಾಕಂದ್ರೆ ಒಂದೊಂದು ATM ಟ್ರಾನ್ಸಾಕ್ಷನ್ ಬ್ಯಾಂಕ್ ಅಮೌಂಟ್ ₹20 ಖರ್ಚು ಬರ್ತದೆ. ಆಯ್ತಾ? SBI ATM ಕಂಪ್ಲೀಟ್ಲಿ ಫ್ರೀ. ಬಟ್ ನೀವು ಒಬ್ಬರಿಗೆ ಅಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ ಕೂಡ ಮಾರ್ಕ್ ಮಾಡ್ತಾರೆ. ನೀವು ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಂತ ನಿಮ್ಗೆ ಹೇಗೆ ಗೊತ್ತಾಗ್ತದೆ? ನೀವಾಗ ಇನ್ಫಾರ್ಮೇಶನ್ ಕೊಡಬೇಕಾ? ಕ್ಲಿಯರ್? ಸೊ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ ಕೊಡ್ಬೋದು? 4. ಯಾರ್ಯಾರು ಫ್ಯಾಮಿಲಿ ಮೆಂಬರ್ ಅಂದ್ರೆ? ಅಲ್ಲ ಸರ್, ಬ್ರದರ್ ಆರ್ ಸಿಸ್ಟರ್, ಫಾದರ್, ಅಣ್ಣ ತಂಗಿ, ಅಕ್ಕ ತಮ್ಮ, ತಂದೆ ತಾಯಿ, ಮಗ ಮಗಳು. ಸೊ ಕ್ಲೋಸ್ ರಿಲೇಟಿವ್, ಅದಕ್ಕೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಗೆ ಅದು ಬರ್ತದೆ. ಹೆಲ್ತ್ ಇನ್ಶೂರೆನ್ಸ್ ಅವ್ರು ಬರಲ್ಲ. ಸೊ ಅವ್ರಿಗೂ ಕೂಡ DD ಫ್ರೀ, RTGS ಫ್ರೀ, ನೆಫ್ಟ್ ಫ್ರೀ, ATM ಕಾರ್ಡ್ ಫ್ರೀ, ATM ವಿಡ್ರಾವಲ್ ಫ್ರೀ. ಸಿಂಪಲ್. ಅವ್ರಿಗೆ ಆಕ್ಸಿಡೆಂಟ್. ಇಲ್ಲಿವರೆಗೂ ಕ್ಲಿಯರ್ ಇದೆಯಾ? ಇನ್ನೇ ಡೌಟ್ ಇದೆಯಾ? ಇಷ್ಟು ಇನ್ಫಾರ್ಮೇಶನ್ ಎಲ್ಲರೂ ಸ್ಪ್ರೆಡ್ ಮಾಡ್ತೀರಾ? ಫಸ್ಟು ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಮಾರ್ಕ್ ಆಗಬೇಕು. ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಮಾರ್ಕ್ ಆಗಬೇಕು, ನಾಮಿನೇಷನ್ ಇರಬೇಕು, ಇಮೇಲ್ ID ಲಿಂಕ್ ಮಾಡ್ಕೊಳ್ಳಿ ಫಸ್ಟ್ ಥಿಂಗ್. ಆನಂತರ ಹೆಲ್ತ್ ಇನ್ಶೂರೆನ್ಸ್ ಅವೆಲ್ಲ ಕೇಳಿದ್ರ. ಈಗ ಇಷ್ಟೇನ ಬೆನಿಫಿಟ್, ಬೇರೆ ಏನಾದ್ರು ಬೆನಿಫಿಟ್ ಇದೆಯಾ? ಸೊ ನಿಮ್ಗೆಲ್ಲ ಲೋನ್ಗಳು ಸಿಗ್ತದೆ. ಹೌಸಿಂಗ್ ಲೋನ್ ತೊಗೋಬೋದು, ಕಾರ್ ಲೋನ್ ತೊಗೋಬೋದು, ಪರ್ಸನಲ್ ಲೋನ್ ತೊಗೋಬೋದು. ಬೇರೆ ಯಾರು ಕೊಡಲ್ಲ, ಗೌರ್ಮೆಂಟ್ ಎಂಪ್ಲಾಯ್ಸ್ ಕೊಡ್ತಾರೆ, ಪ್ರೈವೇಟ್ ಎಂಪ್ಲಾಯ್ಸ್ ಕೊಡ್ತಾರೆ. ಪ್ರೈವೇಟ್ ಎಂಪ್ಲಾಯ್ಸ್ಗೆ ಚಾರ್ಜಸ್ ಜಾಸ್ತಿ, ನಿಮ್ಗೆ ತುಂಬ ಚಾರ್ಜಸ್ ವೈವ್ ಆಫ್ ಆಗ್ತದೆ. ನೀವೀಗ ಹೌಸಿಂಗ್ ಲೋನ್ ತೊಗೊಂಡ್ರೆ ನಿಮ್ಗೆ 75 ವರ್ಷದವರೆಗೂ ಟೈಮ್ ಕೊಡ್ತಾರೆ, 30 ವರ್ಷ ಅಥವಾ 75 ವರ್ಷದವರೆಗೂ, ವಿಜಯವಾದ ಅರ್ಲಿಯರ್ ಅಂತ. ಅಲ್ಲಿ ನೀವು ₹1 ಕೂಡ ಪ್ರೊಸೀಜರ್ ಚಾರ್ಜ್ ಆಗಲ್ಲ. ಈಗ ಹೌಸಿಂಗ್ ಲೋನ್ ತೊಗೊಂಡ್ರೆ, ಒಂದು ಕೋಟಿ ಹೌಸಿಂಗ್ ಲೋನ್ ತೊಗೊಂಡ್ರೆ ಎಷ್ಟು ಖರ್ಚಾಗ್ಬೋದು ಅಂತ ಅನ್ಕೋತೀರಾ? ತುಂಬ ಖರ್ಚಸ್ ಇರ್ತದೆ. ಬಟ್ ಬ್ಯಾಂಕ್ ಪ್ರೊಸೀಜರ್ ಜೀರೋ, ₹1 ಕೂಡ ನೀವು ಬ್ಯಾಂಕ್ ಪ್ರೊಸೀಜರ್ ಕೊಡೋ ಅವಶ್ಯಕತೆ ಇಲ್ಲ. ಓಕೆ, ಏನಾದ್ರು ಮಾರ್ಕ್ ಆಗಿರಬೇಕು, ರೈಲ್ವೆ ಸ್ಯಾಲರಿ ಪ್ಯಾಕೇಜ್ ಮಾರ್ಕ್ಸ್. ಪರ್ಸನಲ್ ಲೋನ್ ನಿಮ್ದು 50,000 ಜಾಸ್ತಿ ಇದ್ರೆ 30 ಟೈಮ್ ಸಿಗ್ತದೆ. ನಿಮ್ದು 60,000 ಇದ್ರೆ 15 ಲಕ್ಷ ಸಿಗ್ತದೆ. ಬಟ್ ಲೆಸ್ ದೆನ್ 50,000 ಇದ್ರೆ 24 ಟೈಮ್ ಸಿಗ್ತದೆ. ಯಾರ್ದಾದ್ರು ಲೋನ್ ತಗೊಂಡು ಲೋನ್ಸ್ ಇದ್ರೆ ಪರ್ಸನಲ್, ಈ ಮಂತ್ ಲೋನ್ ಇನ್ನೊಂದ್ಸಲ ತಗೊಳ್ಳಿ, ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇದೆ. ನಾರ್ಮಲ್ ಆಗಿ 100% ಜಾಸ್ತಿ ಇದೆ. ಈ ತಿಂಗಳು ಒಂದು ಕ್ಯಾಂಪೇನ್ ನಡೀತಿದೆ, 10.75. ನೀವು ಸಿವಿಲ್ ಏನೇ ಇರಲಿ 10.75 ಸಿಗ್ತದೆ. ಒಂದು ವೇಳೆ ಆಲ್ರೆಡಿ ಯಾವ್ದಾದ್ರು ಪರ್ಸನಲ್ ಲೋನ್ ಇದ್ರೆ, ಈಗ 6 ಲಕ್ಷ ಇತ್ತು ಅನ್ಕೊಳ್ಳಿ, 6 ಲಕ್ಷ ತಗೊಂಡು ಹಳೆ ಲೋನ್ ಕ್ಲೋಸ್ ಮಾಡಿ, ನಿಮಗೆ ಪ್ರೊಸೀಜರ್ ಚಾರ್ಜ್ ಆಗಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಆಗ್ತದೆ. ಓಕೆ, ಯಾರ್ದಾರು ಪರ್ಸನಲ್ ಲೋನ್ ಇದ್ರೆ ಎಲ್ಲರಿಗೂ ಹೇಳಿ, ಈ ತಿಂಗಳು ತಗೊಂಡ್ರೆ ಪ್ರೊಸೀಜರ್ ಇಲ್ಲ 10.75 ರೇಟ್ ಆಫ್ ಇಂಟ್ರೆಸ್ಟ್. ಹೊಸ ತಗೊಂಡಿದ್ದು ಮಾತ್ರ, ಹಳೆ ನೆಕ್ಸ್ಟ್ ಮಂತಿಂದ ಮತ್ತೆ ಹಳೆದೇ 12 something ಏನಿದೆ ಅದೇ ಕಂಟಿನ್ಯೂ ಆಗ್ತದೆ. ನಂತರ ಕಾರ್ ಲೋನ್ ಏನಾದ್ರು ತಗೋತಿದ್ರೆ 8.75 ಇದೆ, ಆಗ್ಬಿಟ್ಟು 100% ಫಂಡಿಂಗ್ ಆಗ್ತದೆ. ಆನ್ ರೋಡ್ ಎಷ್ಟಾಗ್ತದೆ? ಸ್ಟಾಪ್ ಮಾಡಿದ್ರೆ ಆ ಇನ್ಶೂರೆನ್ಸ್ ಕವರೇಜ್ ಲ್ಯಾಪ್ಸ್ ಆಗ್ತದೆ. ಇದೇ ಇದೆ ಆಯ್ತಾ? ಅದು ಯಾವ್ದು ಮಾಡಿದ್ರೆ, ಎಷ್ಟು ಲಕ್ಷಕ್ಕೆ ಮಾಡಿದ್ರೆ? 12 ಲ್ಯಾಕ್. 10 ಲ್ಯಾಕ್ ಕವರ್ ಆಗ್ತದೆ. ಅದನ್ನು ನೀವು ಸ್ಟಾಪ್ ಮಾಡಿದ್ರೆ ಅಟ್ಲೀಸ್ಟ್ 2 ವರ್ಷ ಕಟ್ಟಿದ್ದೀರಾ? 3 ವರ್ಷ. ಹಾಂ, ಸೊ 5 ವರ್ಷದಿಂದ ನೀವು ಕಟ್ಟಿರೋ ಅಮೌಂಟ್ ವಾಪಸ್ ತಗೋಬಹುದು, ಮಾಡಬಹುದು. ಅದನ್ನ ಇಟ್ಕೊಂಡ್ರೆ ಅದು ಬರುತ್ತೆ, ಇದು ಬರುತ್ತೆ. ಸಿಂಪಲ್. ಕಂಪಲ್ಸರಿ ಇಲ್ಲ, ಬಟ್ ಮಾಡಿರೋ ಒಳ್ಳೆದು. ಏನಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಏನಾದ್ರು ಆದರೆ ಫ್ಯಾಮಿಲಿ ಬರ್ಡನ್ ಆಗ್ತದೆ. ಆಟೋಮೆಟಿಕ್ ಇದೆ, ಅದೇ ಸ್ಟಾಪ್ ಮಾಡಿಸ್ಬೋದು. ಬಟ್ ಕಟ್ಲಿಕ್ಕಾದ್ರೆ ಕಟ್ಟಿ, ಕಟ್ಟಬೇಡಿ ಅಂತ ಹೇಳಲ್ಲ. ಕೆಟ್ಟದ್ರೆ ಒಳ್ಳೇದು, ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಏನಾದ್ರು ಅದು ಬರ್ತದೆ, ಇದು ಬರ್ತದೆ, ಫ್ಯಾಮಿಲಿಗೆ ಹೆಲ್ಪ್ ಆಗ್ತದೆ ಆ ಥರ. ಇಲ್ಲಿವರೆಗೂ ಹೇಳಿದ್ದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಸೊ ಎಫೆಕ್ಟಿವ್ಲಿ ಸ್ಯಾಲರಿ ಪ್ಯಾಕೇಜ್ ಅಕೌಂಟ್ ಜೀರೋ ಬ್ಯಾಲೆನ್ಸ್ ಅಕೌಂಟ್, ನೀವು ₹1 ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಲೈಫ್ ಲೈನ್ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿರ್ತದೆ. ಆಕ್ಸಿಡೆಂಟಲ್ ಕವರೇಜ್ 1 ಕೋಟಿ ಬರ್ತದೆ. ಲೈಫ್ ಇನ್ಶೂರೆನ್ಸ್ 10 ಲಕ್ಷ ಬರ್ತದೆ. ಇವೆರಡಕ್ಕೂ ಕೂಡ ₹1 ಕಟ್ಟೋ ಅವಶ್ಯಕತೆ ಇಲ್ಲ.
ಹೆಲ್ತ್ ಇನ್ಶೂರೆನ್ಸ್ ಅರೌಂಡ್ 3,000 ರೂಪಾಯಿ ಆಗ್ತದೆ. ವರ್ಷಕ್ಕೆ 4 ಜನ ಕವರ್ ಆಗ್ತಾರೆ. 30 ಲಕ್ಷದವರೆಗೂ ಕವರೇಜ್ ಇರ್ತದೆ. ಮೆಜಾರಿಟಿ ಹಾಸ್ಪಿಟಲ್ ಕ್ಯಾಶ್ಲೆಸ್ ಇರ್ತದೆ. ಕೆಲವು ಕಡೆ ಕ್ಯಾಶ್ಲೆಸ್ ಇಲ್ಲ ಅಂದ್ರೆ ನೀವು ಕಟ್ಟಿ ರಿಯಂಬರ್ಸ್ಮೆಂಟ್ ತಗೋಬಹುದು. ಇಲ್ಲಿವರೆಗೆ ಸೊ 4 ಜನ ಫ್ಯಾಮಿಲಿ ಮೆಂಬರ್ಸ್ನ ಲಿಂಕ್ ಮಾಡಬಹುದು ಅಂತ ಹೇಳಿದೆ. ಫ್ಯಾಮಿಲಿ ಮೆಂಬರ್ ಅಂದ್ರೆ ಯಾರು ಗೊತ್ತಾಯ್ತಲ್ಲ. ಸೊ ಅವ್ರದ್ದು SBI ದಲ್ಲಿ ಅಕೌಂಟ್ ಇರಬೇಕು. ಅಂದರೆ SBI ದಲ್ಲಿ ಅಕೌಂಟ್ ಏನಾದ್ರು ಲಿಂಕ್ ಮಾಡಿ ಸಾಧ್ಯನೇ ಇಲ್ಲ. ಅವ್ರು ಯಾರು ನಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ಸೊ ನೀವು ಇಷ್ಟು ಜನ ನನ್ನ ಫ್ಯಾಮಿಲಿ ಮೆಂಬರ್ 4 ಜನ ಲಿಂಕ್ ಮಾಡಿದ್ರೆ ಅವ್ರಿಗೂ ಕೂಡ 5 ಲಕ್ಷ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಫ್ರೀ ಆಗಿ ಬರ್ತದೆ. ಸರಿ, ಹೌದು. ಇದು ಮಾಡ್ಬೋದಾ? 2 ಮೆಂಬರ್ಸ್ ಇದ್ರೆ ಫೋನ್ 4 ಜನ. ಅಲ್ಲ, ಅದ್ರೊಳಗಿದ್ರೆ ಮಾಡ್ಬೋದಾ? ಇಲ್ಲ, ಮಾಡ್ಬೋದು. 4 ಜನ ಕೊಡ್ಬೋದು. ಅಂದರೆ ಒಬ್ಬರು ಕೊಡಿ, ಇಬ್ಬರು ಕೊಡಿ, 3 ಜನ, ಮ್ಯಾಕ್ಸಿಮಮ್ 4 ಜನ ಕೊಡ್ಬೋದು. ಅವ್ರದ್ದು ಕೂಡ ಜೀರೋ ಬ್ಯಾಲೆನ್ಸ್ ಅಕೌಂಟ್, ಅವ್ರಿಗೂ ಕೂಡ ATM ಟ್ರಾನ್ಸಾಕ್ಷನ್ ಫ್ರೀ. ನಿಮ್ಮ ಬೆನಿಫಿಟ್ ಫ್ರೀ ಕೊಡ್ತಾ ಇದೆ, ಅವ್ರಿಗೂ ಕೂಡ ಫ್ರೀ ಕೊಡ್ತೀವಿ. ಅವರು DD ತೊಗೊಂಡ್ರೆ ಫ್ರೀ. ನೀವೊಂದು 10 ಲಕ್ಷ DD ತೊಗೊಂಡ್ರೆ 2,000 ರೂಪಾಯಿ ಚಾರ್ಜ್ ಆಯ್ತದೆ. ಸೊ 100 DD ತೊಗೊಂಡ್ರು ಕೂಡ ಫ್ರೀ. ನಂತರ ATM ಅಲ್ಲಿ ಎಷ್ಟು ಸಲ ಟ್ರಾನ್ಸಾಕ್ಷನ್ ಮಾಡೋ SBI ದಲ್ಲಿ ಫ್ರೀ, ಬೇರೆ ಕಡೆ 10 ಟ್ರಾನ್ಸಾಕ್ಷನ್ ಫ್ರೀ. ಅವ್ರೇನಾದ್ರು ಲಾಕರ್ ತೊಗೊಂಡ್ರೆ ಅವ್ರು 10% ಕನ್ಸೆಷನ್ ಸಿಗ್ತದೆ. ನಿಮಗೆ 50,000 ಕಮ್ಮಿ ಸ್ಯಾಲರಿ ಇದ್ರೆ ಅವ್ರಿಗೆ ಕನ್ಸೆಷನ್ ಇಲ್ಲ. 50,000 ಮೇಲ್ಪಟ್ಟು ಸ್ಯಾಲರಿ ಇದ್ರೆ ನೆಟ್ ನೀವೇನಾದ್ರು ಲಾಕರ್ ತೊಗೊಂಡ್ರೆ 50% ಕನ್ಸೆಷನ್ ಸಿಗ್ತದೆ. ಇವಾಗ ಒಂದು ಲಾಕರ್ದು 10,000 ಇತ್ತು ನಾರ್ಮಲ್ ಪರ್ಸನ್ಗೆ, ನಿಮ್ಗೆ ಬರೀ 5,000 ಸಿಗ್ತದೆ. ನಿಮ್ಗೆ ಯಾವುದು ಫಿಕ್ಸ್ಡ್ ಡೆಪಾಸಿಟ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಸೆಕ್ಯೂರಿಟಿ ಡೆಪಾಸಿಟ್ ಕೊಡಿ ಅಂತ ಕೇಳಿದ್ರೆ ಸ್ಯಾಲರಿ ಅಕೌಂಟ್ ಇರ್ತದೆ. ಓಕೆ, ಯಾವ್ದಾದ್ರು ಲಾಕರ್ ಇದೆಯಾ ಆಲ್ರೆಡಿ? ಅದು ಹೇಳಲ್ಲ ಇಲ್ಲಿ. ಓಕೆ, ಅರ್ಥ ಆಯ್ತು? ಏನೋ ಡೌಟ್ ಉಂಟಾ ಇಲ್ಲಿವರೆಗೆ ಹೇಳಿದ್ರಲ್ಲಿ? ಸೊ ಎಲ್ಲರದು ಅಕೌಂಟ್ ಸ್ಯಾಲರಿ ಪ್ಯಾಕೇಜ್ ಆಗಿದೆಯಾ ಚೆಕ್ ಮಾಡ್ಕೊತೀರಾ? ಸೊ ನಾಮಿನೇಷನ್ ಮಾಡಿಸಿದ್ರೆ ಚೆಕ್ ಮಾಡ್ಕೊತೀರಾ? ಸೊ ಈಗ ನಾಮಿನಿ 4 ಜನ ನಾಮಿನೇಷನ್ ಕೊಡ್ಬೋದು ನೀವು ಒಂದು ಅಕೌಂಟ್ಗೆ. ಬಟ್ ಸಾಧ್ಯದಷ್ಟು ಒಬ್ಬರು ಕೊಟ್ಟರೆ ಈಸಿ ಆಗ್ತದೆ. 4 ಜನ ನಾಮಿನಿ ಕೊಟ್ರಿ ಒಂದು ಕೊಟ್ಟು